ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನಗಳಿಂದ ನಮ್ಮ ಮನೇಲಿ ತುಳಸಿ ಗಿಡ ಹಾಕಬೇಕು ತೊಗೊಬರ್ಬೇಕು ಅಂತ ಅಂದ್ಕೊಂಡು ತೊಗೊಂಡೇ ಬಂದಿರಲಿಲ್ಲ. ಫೈನಲಿ ಇವತ್ತು ಟೈಮ್ ಬಂತು, ನರ್ಸರಿಗೆ ಬಂದಿದ್ದೀವಿ ಇಲ್ಲಿ ತುಳಸಿ ಗಿಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಸುಮಾರು ದಿನದಿಂದ ನಾನು ಹೇಳಿದ್ನಲ್ಲ, ಆ ಗಿಡ ಹೊರಟೋದ್ಮೇಲೆ ನಮಗೆ ಹಾಕಬೇಕು ತೊಗೊಬರ್ಬೇಕು ಅಂದ್ಕೊಂಡು ಆಗೇ ಇರಲಿಲ್ಲ. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ, ರಮ್ಯಾ ಫಸ್ಟು ತುಳಸಿ ಗಿಡ ತೊಗೊಂಡು ಬಂದು ಹಾಕಿ ರಮ್ಯಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಟೈಮ್ ಬಂದಿದೆ, ತುಳಸಿ ಗಿಡ ತೊಗೊಂಬರ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಫ್ಲವರ್ದೆಲ್ಲ ಗಿಡಗಳಿತ್ತು, ಅದೆಲ್ಲ ಮೇಂಟೈನ್ ಮಾಡಬೇಕಲ್ವ. ನಮಗಿರೋ ಅಂಥ ಸಮಯದಲ್ಲಿ ಇತ್ತೀಚೆಗೆ ನಾನು ವ್ಲಾಗ್ಸ್ನೇ ಕರೆಕ್ಟಾಗಿ ಹಾಕಿಲ್ಲ, ಅದಕ್ಕೆ ಒಂದಷ್ಟು ಜನ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾಯಿದ್ರಿ. ಬಟ್ ನಾನು ಹೇಳ್ತೀನಿ ಯಾಕೆ ಏನೋ ನನ್ನ ಸಿಚುವೇಶನ್ ಯಾವ ಥರ ಇತ್ತು ಏನೋ ಅಂತ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದಷ್ಟು ಅಂದ್ಕೊಳ್ತಾ ಇರ್ತೀನಿ ಮಾಡಬೇಕು ಅಂತ ಅಂದ್ಬಿಟ್ಟು, ಬಟ್ ಮಾಡೋಕ್ಕಾಗೇ ಇರಲಿಲ್ಲ. ಈಗ ನಾವು ಫೈನಲಿ ಗಿಡ ತೊಗೊಬಂದು ಗಿಡ ಹಾಕ್ತಾಯಿದ್ದೀವಿ. ನವೀನ್ ನೀನೇ ಹಾಕು, ನಿನ್ನ ಕೈಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಇಬ್ಬರು ಸೇರಿ ಗಿಡನ ಹಾಕ್ತಾಯಿದ್ದೀವಿ. ಅದೇನೋ ಗೊತ್ತಿಲ್ಲ, ಏನೇ ಕೆಲಸ ಮಾಡಿದ್ರೂ ನಾವಿಬ್ಬರು ಸೇರಿ ಮಾಡಿದ್ರೇ ಅಲ್ಲಿ ಒಂದು ಸಕ್ಸಸ್ ಅನ್ನೋದೋ ಅಥವಾ ಗ್ರೋತ್ ಅನ್ನೋದೋ ಏನೋ ಒಂದು ಹಾಕೋದು. ಸೊ ಫೈನಲಿ ಗಿಡ ಕೂಡ ತಗೊಂಡು ಬಂದ್ವಿ. ಆ ಥರವಂಗೆ ಮತ್ತು ಆರ್ಯನ್ಗೆ ಅಂತ ಅಂದ್ಬಿಟ್ಟು ಈ ಬಾಟಲ್ಸ್ ಬಂದಿದೆ, ಮತ್ತು ನನಗೆ ಇದು ಬಂದಿದೆ. ಎಷ್ಟು ಕ್ಯೂಟಾಗಿದೆ ಗೊತ್ತಾ, ರಮ್ಯಾ ಅಂತ ನೋಡಿ ಕಸ್ಟಮೈಸ್ ಮಾಡಿಸಿದ್ದೀನಿ. ಆ್ಯಂಡ್ ಸಕ್ಕತ್ತಾಗಿದೆ, ನೀರು ಕುಡಿಯೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ಲ. ಆ್ಯಂಡ್ ಇದು ಕ್ಲಾಸಿಕ್ ಗಿಫ್ಟ್ ಕ್ರಿಯೇಷನ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಆ ಪೇಜಿಂದ ಕಳಿಸಿರೋದು. ಆ್ಯಂಡ್ ಇಲ್ಲಿ ನೋಡಿ, ಗುಣವ್ ಅಂತ ಇವನ ಹೆಸರು, ಲಕ್ಷ ಅಂತ ಇವನ ಹೆಸರು. ಇಬ್ರಿಗೂ ಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಆರ್ಯ ಹುಟ್ಟಾದ್ಮೇಲೆ ಇಬ್ರಿಗೂ ಏನಾದರೂ ಏನೇ ತೊಗೊಂಡು ಬಂದರೂ 2 ತೊಗೊಂಬರ್ಬೇಕು ಅಲ್ವೇನೋ, ಇಲ್ಲಾಂದರೆ ಜಗಳ ಆಡೋದು. ಅವನು ಕಚ್ಚಾಡ್ತಾನೆ, ಇವನು ಕಚ್ಚಾಡ್ತಾನೆ, ಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಏನೇ ತರಿಸ್ಕೊಂಡ್ರು, ಈಗ ಇವ್ರಿಗೆ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಾದರೂ ಬರುತ್ತೆ ಅಂತ ಅಂದರೆ ನಂಗೆ 2 ಬೇಕು ಅಂತ ಕೇಳ್ಬಿಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಮೇಂಟೈನ್ ಮಾಡಬೇಕಲ್ಲ. ಇದು ಚೆನ್ನಾಗಿದೆ ಆಯಿತಾ, ಇದು ಸಿಪ್ಪರ್ ಬರುತ್ತೆ ಇದು. ಆ್ಯಂಡ್ ಇದನ್ನು ತೆಗೆದು ಹಾಗೆ ಕೂಡ ಕುಡಿಬೋದು. ಚೆನ್ನಾಗಿದೆ, ಹಿಂಗೆ ಫೋಲ್ಡ್ ಆಗುತ್ತೆ, ಚೆನ್ನಾಗಿದೆ. ಸ್ಕೂಲ್ಗೂ ಕೂಡ ಕ್ಯಾರಿ ಮಾಡ್ಬೋದು. ಬಂಟುದು ಓಪನ್ ಮಾಡ್ತೀಯಾ? ಅಂಡ್ ಈ ಥರ ಇದು ಮೇಲ್ಗಡೆಯಿಂದ ಹಾಕಿ ಐತೆ. ಸೊ ಇವ್ನು ಗ್ರೀನ್ ಬೇಕು ಅಂತಿದ್ದ, ಅದಕ್ಕೆ ಅಥರ್ವಂಗೋಸ್ಕರ ಗ್ರೀನ್. ಗುಣವ್ ಅಂತ ಒಂದು ರಿಯಲ್ ಹೆಸರು ಬಂದು ಗುಣವ್. ಅದೇನೋ ಗೊತ್ತಿಲ್ಲ, ಅಥರ್ವ ಆರ್ಯ ಅನ್ನೋದೇ ಫೈನಲ್ ಆಗೋಯ್ತು. ಅದರಲ್ಲೂ ನಮ್ಮ ಚಿಂಟು ಬಂಟು ಅಂತ ಕರೆದು, ಬಂಟುಗೆ ಅದು ಸ್ವಲ್ಪ ನಮ್ಮ ವೀವರ್ಸು ಅಷ್ಟೇ ಸಿಕ್ತಾಗ ಮಾತಾಡಿಸಿದಾಗ ಬಂಟು ಚೆನ್ನಾಗಿದ್ದಾನ ಅಂತ ಕೇಳ್ತಾರೆ. ಏನು ನೋಡ್ತಾ ಇದ್ದೀರಾ ಅಷ್ಟೊತ್ತಿಂದ ಫೋನಲ್ಲಿ? ನವೀನಂತೂ ಫುಲ್ ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ವ್ಲಾಗ್ ಮಾಡೋಣ ಬನ್ರಿ ಅಂತ ಅಂದರೆ ಫುಲ್ ಫೋನಲ್ಲಿ ಏನೋ ನೋಡ್ಕೊಂಡು ಕೂತವ್ರೆ. ವಿಡಿಯೋ ನೋಡ್ತಾ ಇದ್ದೆ. ಏನು ವಿಡಿಯೋ? ಅದೇ ಒಬ್ಬರು DC ಹೇಳೋರಲ್ಲ, ಯಾವುದು? ಅದೇ ಒಂದು ಮನೇಲಿ ಅತ್ತೆ ಅಧಿಕಾರ ಮಾಡಬೇಕು. ಅದು ಬಿಡಿ, ನಾನು ಈಗ ರೀಸೆಂಟಾಗಿ ಅದನ್ನ ಇನ್ಸ್ಟಾಗ್ರಾಮಲ್ಲೇ ಸ್ಟೋರಿ ಹಾಕಿದ್ದೆ. ನಿಮ್ಗೆ ಇವಾಗ ಸಿಕ್ತಾ? ಅದು ನೋಡ್ತಾ ಇದ್ದೆ. ಅದೇನು ಗೊತ್ತಾ, ಅವ್ರು ಎಷ್ಟು ಇದು ಅಂದರೆ ಸತ್ಯ ಅಂದರೆ, ಯಾವುದೇ ಮನೆ ಆಗಲಿ, ಈಗ ನೀನು ಮದುವೆಗೆ ನಮ್ಮ ಮನೆಗೆ ಬಂದಿದ್ಯಾ, ನೀನಾಗ ನಿಮ್ಮ ಅಪ್ಪನ ಮನೇಲಿ ಅಧಿಕಾರ ಮಾಡಿದ್ರೆ ಏನಾಗುತ್ತೆ? ನಿಮ್ಮಮ್ಮ ಅಧಿಕಾರ ಮಾಡ್ಬೋದು, ನಿಮ್ಮಮ್ಮನ ಬಿಟ್ರೆ ಸೊಸೆನೇ ಮಾಡಬೇಕು. ನೀನೋಗಿ ಮಾಡಿದ್ರೆ ಅದು ಸಂಸಾರ ಚೆನ್ನಾಗಿರೋದಕ್ಕೆ ಸಂಸಾರ ಹಾಳಾಗುತ್ತೆ. ಹಂಗೆ ಇದು ನಿನ್ನ ಗಂಡನ ಮನೆ, ಇಲ್ಲಿ ನಿನ್ನ ಅಧಿಕಾರ ತೋರಿಸ್ಬೇಕು. ನಿನ್ನ ಅಧಿಕಾರ ಏನಿದ್ರು ನಿನ್ನ ಗಂಡನ ಮನೆ. ಗೊತ್ತಾಯ್ತು ನಿಮ್ ಪಾಯಿಂಟ್. ಅದೇ ನನಗದು ಅರ್ಥ ಆಗಿ, ಮದ್ವೆ ಆಗಿರೋ ಪ್ರತಿಯೊಬ್ರು ಅಷ್ಟೇ. ಮದ್ವೆ ನೀವ್ ಈ ಕಡೆ ಬನ್ನಿ, ಏನಾಗಲ್ಲ. ಅವ್ರು ಎಷ್ಟು ಪಾಪ ಅಂತವ್ರಿಗೆ ಅವತ್ತು ಯಾವ್ದೋ ಸ್ಟೇಜ್ ಮೇಲೆ ಯಾವ್ದೋ ರಾಜಕಾರಣಿಯವರು ಬೈದ್ಬಿಟ್ರು, ಅದು ನನಗೆ ಬೇಜಾರಾಯ್ತು. ಅವ್ರು ಎಷ್ಟು ಚೆನ್ನಾಗಿ ಪಾಪ ಅಷ್ಟು ತಿಳ್ಕೊಂಡಿದ್ದಾರೆ. DC ಯಾವ್ದೋ ಸ್ಟೇಜ್ ಮೇಲೆ ನೀವ್ಯಾಕೆ ಕೂತಿದ್ದೀರಾ ಅಂತ ಒಬ್ರು ಫೇಮಸ್ ರಾಜಕಾರಣಿ ಬೈದ್ಬಿಟ್ರು, ಅದು ನನಗೆ ಬೇಜಾರಾಯ್ತು. ಇಂಥ ವಿಚಾರವಂತರಿಗೆ ಅದು ಸತ್ಯ ಅಲ್ವಾ? ಅದು ಇದನ್ನ ವಿಡಿಯೋ ನನಗೂ ನಿಜ ಅನಿಸ್ತು. ಅದನ್ನ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲೇ ಶೇರ್ ಮಾಡಿದ್ದೆ. ನನ್ಗದ್ ಮೊನ್ನೆ ನಾನು ಹೇಳಿದ್ನಲ್ಲ, ನಾನು ಈಗ ರೀಸೆಂಟಾಗಿ ಒಂದು 4-5 ಡೇಸೇ ನನ್ಗದು ವಿಡಿಯೋ ಸಿಕ್ತು. ಬಟ್ ಟ್ರೂ ಅಂತ ಅನ್ನಿಸ್ತು. ನಾನು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ನಾನು ಆ ವಿಡಿಯೋ ನೋಡ್ಬಿಟ್ಟು ಶೇರ್ ಮಾಡ್ಕೊಂಡಾಗ ಕೆಲವ್ರಿಗಂತೂ ಬ್ಲಾಸ್ಟ್ ಆಗೋಗಿದೆ. ನಾನೇನ್ ಮಾಡಕ್ಕಾಗುತ್ತೆ, ಇರೋದನ್ನ ನನಗೆ ನಿಜ ಅನ್ಸೋದನ್ನ ಹಾಕೊಂಡೆ. ಅದು ಏನು ಗೊತ್ತಾ, ಅಧಿಕಾರನ ಈಗ ನಿನ್ನ ಗಂಡನ ಮೇಲೆ ಅಧಿಕಾರ ಹೆಂಗ್ ಮಾಡ್ತೀಯಾ? 100% 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
ನನ್ನ ಗಂಡನ ಮನೇಲಿ ನಾನು ಇದುವರೆಗೂ ನಾನು ಏನೂ ಅಧಿಕಾರ ಮಾಡಿಲ್ಲ. ಇದು ನಮ್ಮನೇಲಿ ನಮ್ಮ ಅಧಿಕಾರ ನಡೀತಿದೆ ಹೊರತು ನನ್ನ ಗಂಡನ ಮನೆ ಅಂತ ಅಲ್ಲಿ ಏನೂ ಅಧಿಕಾರ ನಡೆದಿಲ್ಲ. ನಿಮ್ಮ ಅಪ್ಪನ ಮನೇಲಿ ಅಧಿಕಾರ ಮಾಡ್ತೀವಿ ಹೋಗಿ? ನಂದು ಮದ್ವೆ ಆಗಿ ಬಂದಾದ್ಮೇಲೆ ನಾನು ಯಾರಲ್ಲ ಅಧಿಕಾರ ಚಲಾಯಿಸೋದಕ್ಕೆ. ಅದು ಅವ್ರ ಇಷ್ಟ, ಅವ್ರ ಲೈಫು. ಈಗ ಮಗ ಮತ್ತೆ ಸೊಸೆ ಇದಾರೆ, ನಮ್ಮ ಅಮ್ಮ ಇದಾರೆ, ಅವ್ರ 3 ಜನ ಡಿಸಿಷನ್ ತಗೋಬೇಕು ಅವ್ರ ಮನೇಲಿ ಏನ್ ನಡಿಬೇಕು ಅನ್ನೋದನ್ನ. ನಾನು ಹೋಗ್ಬಿಟ್ಟು ಅಲ್ಲಿ ನಿರ್ಧಾರ ಮಾಡೋದಲ್ಲ ಹಿಂಗೆ ನಡಿಬೇಕು ಅಂತ. ಅಥವಾ ನಮ್ಮಮ್ಮ ಅವ್ರ ಮನೇಲಿ ಏನೇ ಒಂದು ಕಾರ್ಯನೋ ಅಥವಾ ಇನ್ನೊಂದೋ ಏನೋ ನಡಿಬೇಕಾದ್ರೆ ಅದನ್ನ ಮಗನ್ ಕೇಳ್ಬಿಟ್ಟು ಮಾಡ್ತಾರೆ ಹೊರತು ನನ್ನನ್ ಕೇಳ್ಬಿಟ್ಟು ಮಾಡಲ್ಲ. ಆಯ್ತಾ? ಮಗಳನ್ ಕೇಳ್ಬಿಟ್ಟು ಮಾಡಲ್ಲ. ಅವ್ರ ಮನೇಲಿ ಏನಾದ್ರು ನಡಿಬೇಕಾ ಅಥವಾ ಅವ್ರ ಏನಾದ್ರು ಮನೇಲಿ ಡಿಸಿಷನ್ ತಗೋಬೇಕಾ, ಅದನ್ನ ಇವತ್ತು ಮಾಡ್ಬೇಕಾ ಇಲ್ಲ ಮುಂದಿನ ವಾರ ಮಾಡ್ಬೇಕಾ ಅನ್ನೋದನ್ನ ಸೊಸೆ ಇದು ಮಗಳನ್ನ ಕೇಳ್ಬಿಟ್ಟು ಅಳಿಯನ್ ಕೇಳ್ಬಿಟ್ಟು ಡಿಸಿಷನ್ ತಗೊಳಲ್ಲ. ನನ್ನನ್ನ ಕೇಳ್ಬಿಟ್ಟು ತಗಂತಾರ. ಅವ್ರ ಮಗ ಸೊಸೆ ಅವ್ರು ಮಾಡೋರು ಅವ್ರನ್ನ ಕೇಳ್ತಾರೆ. ಆಯ್ತಾ? ಅದು ಅವ್ರಿಗೆ. ಬಟ್ ಕೆಲವು ಮನೆಗಳಲ್ಲಿ ಹಂಗೆ ನಡೀತಿರಲ್ಲ. ಪಾಪ ಅವ್ರು ಏನ್ ಮಾಡ್ತಾರೆ ಅದಕ್ಕಾಗುತ್ತೆ. ಅಲ್ಲಿ ಎಲ್ಲಿ ನಡೆಯಲ್ಲ, ಅಲ್ಲಿ ಏನಾಗಿರ್ತದೆ, ಅಲ್ಲಿ ಸಂಬಂಧಗಳು ಹಾಳಾಗುತ್ತೆ. ಇನ್ನು ಸೊಸೆ ಆದವಳು ಕೇಳ್ತಾಳ. ಈಗ ಸೊಸೆ ಆದವಳಗ್ ಸಿಗ್ಬೇ ನಿಮಿಷ ಸೈಲೆಂಟಾಗಿರು, ಇಂಪಾರ್ಟೆಂಟ್ ಏನೋ ಮಾತಾಡ್ತಾ ಇದ್ದೀನಿ ನಾನಿಲ್ಲಿ. ಸೊಸೆ ಆದೊಳಗೆ ಸಿಗ್ಬೇಕಾಗಿರೋ ಮರ್ಯಾದೆ ಅಲ್ಲಿ ಸಿಗ್ತಾ ಇಲ್ಲ. ಸೊಸೆ ಮನೆಗೆ ಹೋದಾಗ ಸೊಸೆನ ಕರೆಕ್ಟಾಗಿ ಮಾತಾಡ್ಸಲ್ಲ. ಮಗಳಿಗೊಂಥರ, ಸೊಸೆಗೊಂಥರ, ಆಮೇಲೆ ಮಗನ ಮಕ್ಳಿಗೊಂಥರ ಮಗಳು ಮಕ್ಳಿಗೊಂಥರ ಭೇದ ಭಾವ. ಮಗನ ಮಕ್ಕಳನ್ನ ಒಳ್ಳೆ ದನ ಗದ್ರಂಗ್ ಗದ್ರಿಸಿ ಮಾತಾಡೋದು, ಮಗಳು ಮಕ್ಕಳನ್ನ ಗುಂಡ ಚಿನ್ನ ಮುದ್ದು ಪುಟ್ಟ ಅಂತ ಮಾತಾಡ್ಸ್ದಾಗ ಯಾವ ಸೊಸೆ ನೋಡ್ಬಿಟ್ಟು ತಡ್ಕತಾಳ ಅದನ್ನ. ಮದ್ವೆ ಆಗಿ 7-8 ನಿಮಿಷ ಮದ್ವೆ ಆಗಿ 7-8 ವರ್ಷ ಆಗಿರುತ್ತೆ. ಅಲ್ಲಿಂದ ಸಹಿಸ್ಕೊಂಡ್ ಬಂದಿರ್ತಾಳೆ, ಸೈಲೆಂಟ್ ಆಗಿರ್ತಾಳೆ. ಅವಳು ಮಗುನ ಹಾಸ್ಪಿಟ್ಲಲ್ಲಿ ಬಂದು ನೋಡ್ಬಿಟ್ಟು ಹೋಗಿರ್ತಾರೆ. ಇನ್ ತಿರ್ಗು ನೋಡಿರಲ್ಲ. 1.5 ವರ್ಷ ಆಗಕ್ ಬಂದ್ರು ಒಂದ್ ಮಗು ಬರ್ತಡೆಗೂ ಬಂದಿರಲ್ಲ ಅಥವಾ ಒಂದ್ ಮಗುನ ತಿರ್ಗೂ ನೋಡಿರಲ್ಲ. ಅದ್ ಹೆಂಗೈತೆ ಏನು ಅಂತಾನು 6 ತಿಂಗಳಾದ್ರೂ ಸೊಸೆನೆ ಕರ್ಕೊಂಡು ಹೋಗ್ತಾಳೆ, ನನ್ ಮಗು ನೋಡಿ ನಿಮ್ಮ ಮೊಮ್ಮಗು ಅಂತ ಅನ್ಕೊಂಡು. ಅಲ್ಲಿವರೆಗೂ ಪಾಪ ಯಾರ್ದೋ ಸ್ಟೋರಿ ಇದು ಆಯ್ತಾ, ಅಲ್ಲಿವರೆಗೂ ತಿರ್ಗೂ ನೋಡಿರಲ್ಲ. ಆದ್ರೂ ಸಹಿಸ್ಕೊಂಡ್ ಬಂದಿರ್ತಾಳೆ. ಫೈನಲಿ ಮಗಳು ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ ಬಂದಾದ್ಮೇಲೆ ಇನ್ ಸೊಸೆನಂತೂ ಕಾಲ್ ಕಸ. ಮಗಳು ಪಕ್ಕದಲ್ಲೇ ಇರ್ತಾಳೆ, ಸೊಸೆನೂ ಪಕ್ಕದಲ್ಲೇ ಇರ್ತಾಳೆ. ಮಗಳು ಕೊಡೋ ಇಂಪಾರ್ಟೆನ್ಸ್, ಅಳಿಯನ್ ಕೊಡೋ ಇಂಪಾರ್ಟೆನ್ಸ್ನ ಮಗನ್ಗೆ ಮನೆ ಸೊಸೆಗೆನೆ ಸಿಗ್ತಾ ಇರಲ್ಲ. ಅದೇ ಹೇಳದ್ನಲ್ಲ, ಮಕ್ಳನ್ನ ದನ ಗದ್ರಂಗ್ ಗದ್ರಸ್ ಮಾತಾಡ್ಸೋದು. ಮಕ್ಳು ಫೋನ್ ಮಾಡಿದ್ರೆ ಫೋನ್ ಇಸ್ಕೊಂಡು ಮೊಮ್ಮಕ್ಳು ಮಾತಾಡಿದ್ರೆ ಇರ್ರಿ ನಾನು ಒಂಚೂರು ಕಂಪ್ಲೇಂಟ್, ನಿಮ್ಮೇಲೆ ಕಂಪ್ಲೇಂಟ್ ಇದೆ, ನವೀನವ್ರೆ ರಮ್ಯವ್ರು ಮಾತಾಡೋದ್ ಬಿಟ್ಬಿಡಿ ಅಂತ. ಆಯ್ತಾ? ಹಂಗಾಗ್ತಾ ಇರುತ್ತೆ. ಹಂಗಾಗಿ ಎಷ್ಟೊಂತ ಸಹಿಸ್ಕೊತಾಳೆ. ಸೊ ಮನೇಲಿ ನೀವೇನೇ ಕಾರ್ಯ, ಏನು ದೊಡ್ಡ ಫಂಕ್ಷನ್ ಮಾಡಿ ಒಂದು ಫೋನ್ ಮಾಡಿಬಿಟ್ಟು ಒಬ್ರು ಕರೆದು ಬಿಟ್ರೆ ಮುಗ್ದೋಯ್ತು. ಅಲ್ಲಿ ಸಿಗ್ಬೇಕಾಗಿರೋ ಮರ್ಯಾದೆಯ ಜಾಗಕ್ಕೆ ಹೋದಾಗ ನಮಗೆ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾಕೆ ಹೋಗ್ಬೇಕು? ಯಾರು ಹೇಳಲ್ಲ ನಮ್ಗೆ ಎಲ್ಲಿ ಮರ್ಯಾದೆ ಸಿಗಲ್ಲ, ನಮ್ಮ ಎಕಡೆನೂ ಬಿಡಬಾರ್ದು ಅಂತ. ಎಲ್ಲಾನು ಆಸ್ತಿ ಅಂತಸ್ತು ಬರೀ ಇದ್ರಲ್ಲೇ ಅಳ್ಕೊಂಡು ಬಂದ್ಬಿಟ್ಟು. ಕೆಲವ್ರು ಯಾವ ಥರ ನೇಚರ್ ಇರ್ತದೆ ಅಂದ್ರೆ, ನಾವು ಸತ್ರು ನಮ್ಮ ತಿಥಿನೂ ನಮ್ಮ ದುಡ್ಡಲ್ಲಿ ಮಾಡ್ಬೇಡಿ ಅನ್ನೋ ಮೈಂಡ್ ಸೆಟ್ ಇರ್ತದೆ ಅವ್ರಿಗೆ. ಅಷ್ಟು ಇದು ದುಡ್ಡಿಂದು. ನಾನು ಸತ್ರು ನನ್ನ ತಿಥಿಗೂ ನಾನು ದುಡ್ಡು ಇಟ್ಬಿಟ್ಟು ಸಾಯ್ತೀನಿ, ನಾನು ಯಾರು ಹಂಗಲ್ಲೂ ಬದುಕಲ್ಲ, ನಮ್ಮನ್ನ ಯಾರು ನೋಡ್ಬೇಕಾಗಿಲ್ಲ. ಅಂದ್ರೆ ಅವರ ಪ್ರಕಾರ ದುಡ್ಡಿಗೆ ಇಂಪಾರ್ಟೆನ್ಸ್ ಸಂಬಂಧಕ್ಕಲ್ಲ. ಸೊ ಹಿಂಗಿದ್ದಾಗ ಎಷ್ಟು ಸಲ ಸೋತು ಹೋಗಕ್ಕಾಗುತ್ತೆ ಯಾವ್ದಾರು ಒಬ್ರು. ಸೊ ಪಾಪ ಕೆಲವರು ನಂಗೆ ಆ ಥರ ಕಮೆಂಟ್ ಹಾಕಿದ್ರು, ನಮ್ಮ ಲೈಫಲ್ಲಿ ಹಿಂಗೆಲ್ಲ ನಡೀತಾ ಇದೆ ರಮ್ಯಾ ಅವರೇ ಅಂತ. ಏನು ಗೊತ್ತಾ, ಒಬ್ರು ಲೈಫಲ್ಲಿ ನಡ್ತಿರಲ್ಲ ಇದೆಲ್ಲ. ಅವಾಗ ನಾನು ಅನ್ಕೊಂಡೆ ಓ ನಮ್ಮ ಲೈಫಲ್ಲಿ ಮಾತ್ರ ಕೆಲವೊಂದು ಸಿಚುವೇಶನ್ಸ್ ನಡೀತಿದ್ಯಾ ಅಂತ. ಅವ್ರೊಬ್ರು DC ಆ ಥರ ಹೇಳ್ತಾರೆ ಅಂದ್ರೆ ಅದು ಯಾರ್ದೋ ಒಬ್ರು ಜೀವನದಲ್ಲಿ ನಡ್ತಿರಲ್ಲ. ಅವ್ರ ಫ್ಯಾಮಿಲಿಲೇ ಆಗಿರ್ಬೋದು, ಅವ್ರ ಸುತ್ತಮುತ್ತನೇ ಆಗಿರ್ಬೋದು. ಎಲ್ಲ ನನ್ಗೆ ಕಮೆಂಟ್ ಮಾಡಿದ್ರಲ್ಲ, ಕಮೆಂಟ್ ನೋಡಿ ನಂಗೂ ಅನ್ಸ್ತು ಇಂಥದ್ದೆಲ್ಲ ನಾನು ನೋಡ್ಬಿಟ್ಟು. ಸೊ ಈ ಥರದ ಬಗ್ಗೆ ಎಲ್ಲ ಮೋಟಿವೇಶನ್ ಕೊಡಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೀರಾ. ಮೋಟಿವೇಶನ್ ಕೊಡೋದು ಕೆಲವೊಂದು ನಾವು ಹೇಳ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ಮನೆಯಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ ಅವರು ಬುದ್ಧಿವಂತರಾಗಬೇಕು. ಬುದ್ಧಿವಂತರಾಗಿ ಇವತ್ತಿತ್ತು ನಾವು ನಾಳೆ ಎಲ್ಲಾರ್ಗು ಎಲ್ಲ ಬುದ್ಧಿ ಮಾತಾಡತಕ್ಕೋ ಅವ್ರು ಕೊಡೋ ಏನಾಗುತ್ತೆ ಗೊತ್ತಾ, ನಾವು ಇವತ್ತಿದ್ದು ನಾಳೆ ಹೋಗುವಂತ ಏನೋ ಮಾಡ್ಕೊ ಅವ್ರಿಗೆ ಫುಲ್ ಓಸಿಡಿ ಮೊದ್ಲೆ ಆ ಟೀ ಶರ್ಟ್ ಏನೋ ಗರ್ಚ್ ಪಡ್ಕೊಬಿಟ್ಟವ್ರೆ, ಅವ್ರಿಗೆ ಆಯ್ತಾ ಇಲ್ಲ. ಸರಿ ಕೇಳಿಸ್ಕೊ, ಏನ್ ಗೊತ್ತಾ, ಶೆಕೆ ಐತೈತೆ ಅಥವಾ ಫ್ಯಾನ್ ಹಾಕ್ಬಿಡು. ಫ್ಯಾನ್ ಹಾಕಿದ್ರೆ ಕೇಳಿಸಿಲ್ಲ, ಕ್ಲಾರಿಟಿ ಇರಲ್ಲ. ಈಗ ನಾನೇನು, ನನಗೂ ವಯಸ್ಸಾಗುತ್ತೆ, ನಾನು ಸತ್ತೋಗ್ತೀನಿ, ನಾನೇನು ಹೊತ್ಕೊಂಡೋಗಲ್ಲ. ಸೊ ನನಗಿರೋಷ್ಟು ದಿನ ನಾನು ಈ ಪ್ರಪಂಚ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಾನು ನನ್ನ ಮಕ್ಕಳನ್ನ ಇಷ್ಟಪಡಬೇಕು, ನನ್ನ ಸುತ್ತಮುತ್ತದವ್ರನ್ನ ಇಷ್ಟಪಡಬೇಕು. ಅದು ನನ್ನ ನೇಚರ್ ಆಗಬೇಕು. ದ್ವೇಷ ಅಸೂಯೆನ ತಗೊಂಡು ಏನು ಮಾಡ್ತೀಯ? ಅಯ್ಯೋ ಅವ್ರೇನೋ ಮಾಡ್ಕೊತಾರೆ ಬಿಡ್ರಿ. ಸೊ ನಾವು ಒಂದೊಂದು ದಿನನೂ ಸಾವಿಗೆ ಹತ್ರ ಆಗ್ತಾ ಇರ್ತೀವಿ. ಪ್ರತಿ ಮನುಷ್ಯ, ನಾನು ಒಬ್ಬನೇ ಅಲ್ಲ, ಪ್ರತಿ ಮನುಷ್ಯನೂ ಪ್ರತಿ ದಿನ ಕಳ್ದಂಗೆ ಸಾವಿಗೆ ಹತ್ರ ಆಗ್ತಾ ಇರ್ತಾನೆ. ಸಾವಿಗೆ ಹತ್ರ ಆದಷ್ಟು ವಯಸ್ಸಲ್ಲಿ ದೊಡ್ಡವರಾಗ್ತಾ ಇರ್ತಾರೆ. ಆದಷ್ಟು ವಿಚಾರವಂತರಾಗಿರಬೇಕು, ತಿಳುವಳಿಕಸ್ಥರಾಗಿರಬೇಕು. ಯಾರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾರಿಗೆ ಏನು ಗೌರವ ಕೊಡಬೇಕು, ಅದು ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು. ಅದೇ ನಾಲೆಡ್ಜ್ ಇಲ್ಲ ಅಂದಾಗ ಏನಾಗುತ್ತೆ ಹೇಳಿ?
ದೊಡ್ಡವರು ಅನ್ಸ್ಕೊಂಡವ್ರೆಲ್ಲ ದೊಡ್ಡವ್ರು ಆಗ್ಬಿಡಲ್ಲ. ದೊಡ್ಡ ಮನ್ಸಿದ್ದವ್ರು ಮಾತ್ರ ದೊಡ್ಡವ್ರು ಅನ್ಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದೇ ಇಲ್ಲ ಅಂದಾಗ ಈಗ ಕೆಲವೊಂದು ಕಡೆ ನೋಡ್ತಾ ಇರ್ತೀವಿ ನಾವು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣ ಅಂದಾಗ ಹುಡ್ತಾಗ್ಲಿಂದ ನಾವು ನೋಡ್ತಾ ಬಂದಾಗ ಏನಾಗುತ್ತೆ? ಓಕೆ, ಈಗ ಚಿಕನ್ ತೊಗೊಬರ್ತೀನಿ ಅಂದಲ್ಲ, ತರೋಣ. ಹೋಗಿ ಹೋಗಿ ತೊಗೊಬನ್ನಿ. ತಿರೋಣ. ನಿಂಗೆ ಯಾರು ಕಂಡ್ರೆ ಇಷ್ಟ? ಬಾಯಿ ಬಿಟ್ಟು ಹೇಳಬೇಕು. ಬೈಲಿ ಒಂದು ನಿಮಿಷ, ಬೈಲಿ ಒಂದು ನಿಮಿಷ, ಇಲ್ಲಿ ಬಂದು ಹೇಳು. ಒಂದು ನಿಮಿಷ ಬೈಲಿ. ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ. ಅಪ್ಪ ಏನೋ ನೀನು ರಜಕ್ಕೆ ಎಲ್ಲೂ ಊರ್ಗಿರ್ಗ್ ಹೋಗ್ಲಿಲ್ವಾ? ಹಾ? ರಜಕ್ಕೆ ರಜಾ ಇತ್ತಲ್ಲ, ಈಗ ಸ್ಕೂಲ್ ಇರ್ಲಿಲ್ವಲ್ಲ, ಊರ್ಗ್ ಹೋಗ್ಲಿಲ್ವಾ? ಅಮ್ಮ ಸಮ್ಮರ್ ಹಾಲಿಡೇಸ್ ತನ ಇಲ್ಲೇ ಇರು ಅಂತಂದಲ್ಲ. ಆಯ್ತು, ಊರು ನಿಮ್ ಊರು ಯಾವ ಊರು ನಿಮ್ಮದು? ಕೇರ್ನಗರ. ಯಾಕೆ ಹೋಗ್ಲಿಲ್ಲ? ಕೇರಳದ ಹತ್ರ ಯಾವ ಊರು? ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರ ಜೀವನದಲ್ಲಿ ನಡೀತಾ ಇರೋ ಅಂಥ ಕೆಲವೊಂದಷ್ಟು ಸಿಚುವೇಶನ್ಸು ನಮ್ಮ ಲೈಫಲ್ಲೂ ಕೂಡ ನಡೀತಾ ಇರುತ್ತೆ. ಬಟ್ ಲೈಫ್ ಮೂವ್ ಆನ್ ಆಗ್ತಾ ಇರಬೇಕು, ಇಂಥದ್ದೆಲ್ಲ ಬರ್ತಾ ಇರುತ್ತೆ. ಸೊ ಸ್ಟ್ರಾಂಗ್ ಆಗಿರಬೇಕು, ಯಾವಾಗಲೂ ಖುಷಿಯಾಗಿರೋದಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಇದೆ. ಆ್ಯಂಡ್ ಇದನ್ನು ಈ ಒಂದು ವ್ಲಾಗ್ನ ನಾನು ಬೇರೆ ಏನೋ ಕಂಟೆಂಟ್ ಮಾಡಬೇಕು ಅಂತ ಹೋಗಿ ಈ ವಿಚಾರನ ಶೇರ್ ಮಾಡೋಂಗಾಯಿತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.